ದರ್ಶನ್ಗೆ ಮತ್ತೊಂದು ಸಂಕಷ್ಟ ಎದುರಾಗ್ತಾ ಇದೆ. ಕಾರಣ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಲಕ್ಷ ಹಣವನ್ನ ಕೂಡ ಅಲ್ಲಿ ನೀಡಲಾಗಿತ್ತು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಐಟಿ ಎಂಟ್ರಿ ಕೊಟ್ಟಿದೆ. ಇವತ್ತು ಮತ್ತು ನಾಳೆ ನಟ ದರ್ಶನ್ ಅವರ ವಿಚಾರಣೆ ಇರುತ್ತೆ. ಹಾಗಾಗಿ ಈ ಸಂಕಷ್ಟವನ್ನ ಕೂಡ ನಟ ದರ್ಶನ್ ಎದುರಿಸಲೇಬೇಕಾಗಿದೆ. ಬಳ್ಳಾರಿ ಜೈಲಿಗೆ ಬಂದಿದ್ದಾರಂತೆ ದರ್ಶನ್ ಆಡಿಟರ್. ಕೊಲೆ ಮುಚ್ಚಿ ಹಾಕುವುದಕ್ಕೆ ಯತ್ನ ಆಗಿತ್ತು ದರ್ಶನ್ ಅವರಿಂದ. ಪ್ರದೂಷ್ಗೆ ಲಕ್ಷ ಹಣ ಕೊಟ್ಟಿದ್ರು ದಾಸ. ಸರಿಸುಮಾರು 30 ಲಕ್ಷ ಅಂತ ಹೇಳಲಾಗ್ತಾ ಇದೆ. ಈಗ ಐಟಿ ಅಧಿಕಾರಿಗಳು ಎಂಟ್ರಿ ಕೊಟ್ಟಿರೋದ್ರಿಂದ ಸಹಜವಾಗಿ ಪ್ರಶ್ನೆ ಏನಂತ ಅಂದ್ರೆ, ಈ ದುಡ್ಡು ಎಲ್ಲಿಂದ ಬಂತು, ಯಾರು ಕೊಟ್ರು, ಇದರ ಮೂಲ ಏನು, ಇದಕ್ಕೆ ಸೂಕ್ತ ದಾಖಲಾತಿಗಳನ್ನ ಒದಗಿಸಬೇಕಾಗತ್ತೆ. ಹಾಗಾಗಿ ಆ ನಿಟ್ಟಿನಲ್ಲಿ ಐಟಿ ಅಧಿಕಾರಿಗಳ ಎಂಟ್ರಿ. ನಟ ದರ್ಶನ್ ಅವರು ಈ ವಿಚಾರಣೆಯನ್ನ ಕೂಡ ಫೇಸ್ ಮಾಡಬೇಕು. ಬಟ್ ಅದಕ್ಕೂ ಮುನ್ನ ದರ್ಶನ್ ಅವರ ಆಡಿಟರ್ ಭೇಟಿ ಕೊಟ್ಟಿದ್ದಾರೆ ಬಳ್ಳಾರಿ ಜೈಲಿಗೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ದೃಶ್ಯ ಕೂಡ ಗಮನಿಸ್ತಾ ಇದ್ದೀವಿ. ದುಡ್ಡಿನ ಮೂಲ ಯಾವುದು, ಯಾರು ಕೊಟ್ಟರು, ಹೇಗೆ ಬಂತು, ಅಷ್ಟು ದುಡ್ಡು ಮನೆಯಲ್ಲಿ ಹೇಗಿತ್ತು, ಅದರ ಬಗ್ಗೆ ಮಾಹಿತಿ ಕೊಡಬೇಕು. ಯಾಕಾಗಿ ಅಷ್ಟು ದುಡ್ಡು ಮನೆಯಲ್ಲಿ ಇಟ್ಕೊಂಡಿದ್ರಿ, ಇದನ್ನ ಐಟಿ ಅಧಿಕಾರಿಗಳು ಪ್ರಶ್ನೆ ಮಾಡ್ತಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರೇಣುಕಾರಾಧ್ಯ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ರೇಣುಕಾರಾಧ್ಯ, ಒಂದ್ ಕಡೆ ಜೈಲಲ್ಲೇ ವಿಲವಿಲ ಅಂತ ಒದ್ದಾಡ್ತಾ ಇರುವ ನಟ ದರ್ಶನ್ ಐಟಿ ಅಧಿಕಾರಿಗಳ ವಿಚಾರಣೆ ಫೇಸ್ ಮಾಡಬೇಕು, ದುಡ್ಡಿನ ಮೂಲದ ಬಗ್ಗೆ ಮಾಹಿತಿ ಕೊಡಬೇಕು. ಅದಕ್ಕೂ ಮುಂಚೆ ಅವರ ಆಡಿಟರ್ ಭೇಟಿ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಏನ್ ಬೆಳವಣಿಗೆ ಆಗ್ತಾ ಇದೆ ಮಾಹಿತಿ ಕೊಡೋದಾದ್ರೆ? ಶ್ರುತಿ, ಈಗ ಒಂದು ಪಾಯಿಂಟನ್ನು ನಾನಿಲ್ಲಿ ಅಪ್ಡೇಟ್ ಮಾಡ್ತೀನಿ ನೇರವಾಗಿ. ಇಷ್ಟೊತ್ತು ಅವರ ಆಡಿಟರ್ ಜೈಲಿನ ಮುಂಭಾಗ ಬಂದು, ಅಂದರೆ ಜೈಲಿನ ಒಳಗಡೆ ಆಲ್ರೆಡಿ ಹೋಗಿರ್ತಕ್ಕಂಥದ್ದು. ಆದರೆ ಈಗ ಇದೇ ಒಂದು ಕ್ಷಣದಲ್ಲಿ ಈಗ ಐಟಿ ಅಧಿಕಾರಿಗಳು ಕೂಡ ಬಳ್ಳಾರಿ ಜೈಲಿಗೆ ಆಗಮಿಸಿದ್ದಾರೆ. ಅಂದರೆ ಕೋರ್ಟ್ನಿಂದ ಪರ್ಮಿಷನ್ ತೆಗೆದುಕೊಂಡ್ಬಿಟ್ಟು ದರ್ಶನ್ ಅವರನ್ನ 2 ದಿನಗಳ ಕಾಲ ವಿಚಾರಣೆ ಮಾಡ್ತಾರೆ. ಯಾಕಾಗಿ ಅಂದರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಸೇರಿದಂತೆ ಇತರ ಆರೋಪಿಗಳ ನಡುವೆ ಸಾಕಷ್ಟು ಹಣದ ವ್ಯವಹಾರ ಆಗಿದೆ. ಸುಮಾರು 30 ಲಕ್ಷ ರೂಪಾಯಿಯನ್ನ ಶವ ಸಾಗಿಸೋದಕ್ಕೆ ಕೊಟ್ಟಿರೋದಾಗಿ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿತ್ತು. ಅಷ್ಟೇ ಅಲ್ಲದೆ ಪೊಲೀಸರು ದಾಳಿ ಮಾಡಿದಂಥ ಸಂದರ್ಭದಲ್ಲಿ 85 ಲಕ್ಷ ರೂಪಾಯಿ ಹಣ ಬೇರೆ ಬೇರೆ ಕಡೆ ಸಿಕ್ಕಿತ್ತು. ಈ ಪ್ರಕರಣದಲ್ಲಿ ಸಾಕಷ್ಟು ಹಣದ ವ್ಯವಹಾರ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಹಣ ಎಲ್ಲಿಂದ ಬಂತು ಅನ್ನೋದು ಈಗ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಹೀಗಾಗಿ ಐಟಿ ಅಧಿಕಾರಿಗಳು ಇವರನ್ನ, ಅಂದರೆ ದರ್ಶನ್ ಸೇರಿದಂತೆ ಇತರ ಆರೋಪಿಗಳ ಬಗ್ಗೆ ಒಂದು ವಿಚಾರಣೆಯನ್ನ ನಡೆಸೋದಕ್ಕೆ ಮುಂದಾಗಿದ್ದಾರೆ. ಈ ಬಗ್ಗೆ ಕೋರ್ಟ್ನಿಂದನೂ ಕೂಡ ಪರ್ಮಿಷನ್ ತೆಗೆದುಕೊಂಡಿದ್ದಾರೆ. ಹೀಗಾಗಿ ಇವತ್ತು ಬಳ್ಳಾರಿ ಜೈಲಿಗೆ 5 ಜನರ ಐಟಿ ತಂಡ ಬಳ್ಳಾರಿ ಜೈಲಿಗೆ ಬಂದಿರತಕ್ಕಂಥದ್ದು. ಅದ್ರ ಜೊತೆಗೆ ದರ್ಶನ್ ಅವರ ಆಡಿಟರ್ MS ರಾವ್ ಅವರು ಕೂಡ ಬಂದಿದ್ದಾರೆ. ಜೊತೆಗೆ ಅಸಿಸ್ಟೆಂಟ್ ಆಡಿಟರ್ ಅರುಣ್ ಕುಮಾರ್ ಕೂಡ ಬಂದಿರತಕ್ಕಂಥದ್ದು. ಅಂದರೆ ದರ್ಶನ್ ಅವರನ್ನ ಹೈ ಸೆಕ್ಯೂರಿಟಿ ಸೆಲ್ನಿಂದ ನೇರವಾಗಿ ಜೈಲಿನ ಅಧೀಕ್ಷಕರ ಕೊಠಡಿಗೆ ಕರೆಸ್ತಾರೆ. ಅಲ್ಲಿ ಸಂಪೂರ್ಣವಾಗಿ ವಿಡಿಯೋ ಚಿತ್ರೀಕರಣವನ್ನ ಮಾಡ್ತಾರೆ. ಅಂದರೆ ಏನೆಲ್ಲ ವಿಚಾರಣೆ ಮಾಡ್ತಾರೆ ಅದರ ಎಲ್ಲ ವಿಡಿಯೋ ಚಿತ್ರೀಕರಣವನ್ನ ಮಾಡ್ತಾರೆ. ಅಲ್ಲಿ ಯಾರ್ಯಾರು ಇರ್ತಾರೆ ಅಂದ್ರೆ ಐಟಿ ಅಧಿಕಾರಿಗಳು. ಹೇಗಿರುತ್ತೆ ವಿಚಾರಣೆ ಕಾದ್ ನೋಡೋಣ. ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಎಲ್ಲರೂ ಕೂಡ ಅದಕ್ಕೆ ಪ್ರತಿಕ್ರಿಯೆ ನೀಡೋದಕ್ಕೆ ಅವರು ಕೂಡ ಸಿದ್ಧತೆಯನ್ನೆಲ್ಲ ಮಾಡ್ಕೊಂಡಿದ್ದಾರೆ. ಅಂದರೆ ಅವರು ಅರ್ಜಿ ಸಲ್ಲಿಸಿದಾಗ ನೀವು ಕೂಡ ಅರ್ಜಿ ಸಲ್ಲಿಸ್ತಾರೆ ಸರ್? ಖಂಡಿತ ಆಗಲೇ ನಾವು KVT ಸಲ್ಲಿಸಿದ್ದೀವಿ ಇರೋದ್ರಿಂದ. ಸೊ ನಮ್ಮ ಗಮನಕ್ಕೆ ಬರದಂತೆ ಅವರು ಯಾವುದೇ ರೀತಿ ಒಂದು ಆದೇಶ ಪಡ್ಕೊಳ್ಳೋಕೆ ಸಾಧ್ಯ ಏನಾಗಲ್ಲ. KVT ಏನಾದ್ರು ಸಲ್ಲಿಸಿರೋ ಸರ್ ಅಂತ? ಅದೇ ನಮ್ಮ ಗಮನಕ್ಕೆ ಬರದೆ ಯಾವುದೇ ರೀತಿಯ ಒಂದು ಆದೇಶ ಮಾಡಬೇಡಿ, ನಮ್ಮ ಒಂದು ಅಹವಾಲನ್ನು ಕೇಳಿ ಆ ನಂತರ ಆದೇಶ ಮಾಡಿ ಅಂತೇಳಿ ನಾವು ಅದು ಮನವಿ ಹಾಕಿ ಮಾಡಿರೋದು. ಈಗ ಲೋಕಾಯುಕ್ತ ಸಂಸ್ಥೆಗೆ ಕೇಸ್ ವರ್ಗಾಗಿದೆ ಸರ್. ಮೈಸೂರು ತನಿಖೆ ಮಾಡಬೇಕು ಅಂತ ಆದೇಶ ಆಗಿದೆ ಸರ್. ಫೇರ್ ಆಗಿ ತನಿಖೆ ನಡೀತಾ ನಂಬಿಕೆ ಇದೆ ಸರ್? ಸೊ ಖಂಡಿತವಾಗ್ಲೂ ನಂಬಿಕೆ ಇಲ್ಲ. ಹಾಗಾಗಿ ಈ ಪ್ರಕರಣ CBI ಕೊಡಬೇಕು ಅಂತಲೇ ನಾವು ಇವತ್ತು ಅಥವಾ ನಾಳೆ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಸಲ್ಲಿಸ್ತಾ ಇದ್ವಿ. ರಿಟ್ ಪಿಟಿಷನ್ ಆಗ್ತಿದ್ದಾರೆ ಸರ್ ನಾಳೆ ತಿರ್ಗಾ? ಇವತ್ತು ಅಥವಾ ನಾಳೆ ನಮ್ಮ ವಕೀಲರು ಸಲ್ಲಿಸ್ತಾರೆ. ಅನಾರೋಗ್ಯದಿಂದ ಬಳಲುತ್ತಿದ್ದ ವೃದ್ಧೆಯನ್ನ ಸರಿಸುಮಾರು 3 ಕಿಲೋಮೀಟರ್ ಹೊತ್ತೊಯ್ದಿದ್ದಾರೆ ಕುಟುಂಬಸ್ಥರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಕಾರಣ ರಸ್ತೆ ಇಲ್ಲ, ತೂಗು ಸೇತುವೆಯ ಮೇಲೆ ಜೀವ ಕೈಯಲ್ಲಿ ಹಿಡ್ಕೊಂಡು ಅನಾರೋಗ್ಯದಿಂದ ಬಳಲುತ್ತಿದ್ದ ವೃದ್ಧೆಯನ್ನ 3 ಕಿಲೋಮೀಟರ್ ಹೊತ್ತೊಯ್ದಂತಹ ಘಟನೆ. ರಸ್ತೆ ಇಲ್ಲದೆ ತೂಗು ಸೇತುವೆ ಮೇಲೆ ಹೊತ್ತೊಯ್ದಿದ್ದಾರೆ ಸ್ಥಳೀಯರು. ಅನಾರೋಗ್ಯದಿಂದ ಬಳಲ್ತಾ ಇದ್ರು ಲಕ್ಷ್ಮಿ, 70 ವರ್ಷ. ಕಳಸದ ಸಂಸೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನೆಲ್ಲಿಬೀಡು ಗ್ರಾಮದಲ್ಲಿ ನಡೆದಂತಹ ಘಟನೆ ಇದು. ದಶಕಗಳಿಂದಲೂ ಕೂಡ ಭದ್ರಾ ನದಿಯ ತೂಗು. ಸಿಎಂ ಸಿದ್ದರಾಮಯ್ಯನವರಿಗೆ ಸಂಕಷ್ಟದ ಮೇಲೆ ಸಂಕಷ್ಟ. ಕಾರಣ ಒಂದ್ ಕಡೆ ಹೈಕೋರ್ಟ್ ಆದೇಶ, ಮತ್ತೊಂದು ಕಡೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಕೂಡ ತನಿಖೆಗೆ ಅಸ್ತು ಅಂದಿರೋ ಬಳಿಕ ಮುಂದುವರೆದ ಭಾಗ. ಬೆಂಗಳೂರಿನತ್ತ ಹೊರಟಿದ್ದಾರೆ ಲೋಕಾಯುಕ್ತ SP ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಕೋರ್ಟ್ ಆದೇಶ ಪ್ರತಿ ಪಡೆಯೋದಕ್ಕೆ ಹೊರಟಿದ್ದಾರೆ SP ಉದೇಶ್. ರಿಪಬ್ಲಿಕನ್ಗೆ ಉನ್ನತ ಮೂಲಗಳಿಂದ ಮಾಹಿತಿ ಲಭ್ಯವಾಗ್ತಾ ಇದೆ. ಮೊದಲು ಇನ್ಸ್ಪೆಕ್ಟರ್ ಕಳಿಸಿದ್ದ SP ಉದೇಶ್
ಆ ನಂತರ ತಾವೇ ಬೆಂಗಳೂರಿನ ಕಡೆಗೆ ಹೊರಟಿದ್ದಾರೆ ಎಸ್ಪಿ ಉದೇಶ್ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಕೋರ್ಟ್ ಆದೇಶ ಪ್ರತಿ ಪಡಿಬೇಕಲ್ಲ, ಪ್ರತಿ ಸಿಕ್ಕ ತಕ್ಷಣ FIR ದಾಖಲಾಗುತ್ತೆ. ಹಾಗಾಗಿ FIR ದಾಖಲಾಗ್ತಾ ಇದ್ದಂತೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳ ಪರಿಶೀಲನೆ, ಆ ನಂತರ ಅನುಮಾನ ಬಿದ್ದಲ್ಲಿ ಯಾರೆಲ್ಲ ಆರೋಪಿತರಿದ್ದಾರೋ ಅವರನ್ನ ವಿಚಾರಣೆಗೆ ಒಳಪಡಿಸೋ ಸಾಧ್ಯತೆ. ಹೈಕೋರ್ಟ್ ಮತ್ತು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ತನಿಖೆಗೆ ಆದೇಶ ನೀಡಿದ ಬಳಿಕ ಈ ಕೇಸನ್ನ ಲೋಕಾಯುಕ್ತಕ್ಕೆ ನೀಡಲಾಗುತ್ತೆ. ಲೋಕಾಯುಕ್ತದಲ್ಲಿ FIR ದಾಖಲಾಗಬೇಕು, ತನಿಖೆಯನ್ನು ಮುಂದುವರಿಸಬೇಕಾಗುತ್ತೆ. ಆ ಅಧಿಕಾರ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕಿದೆ. ಆದ್ರೆ ಈಗ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಲೋಕಾಯುಕ್ತ ತನಿಖೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವು ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ. ಇಂದು ಅಥವಾ ನಾಳೆ CBIಗೆ ವಹಿಸುವಂತೆ ದೂರುದಾರ ಅರ್ಜಿಯನ್ನ ಕೂಡ ಸಲ್ಲಿಸಲಿದ್ದಾರಂತೆ. ಹೈಕೋರ್ಟ್ಗೆ ಅರ್ಜಿಯನ್ನ ಸ್ನೇಹಮಯಿ ಕೃಷ್ಣ ಸಲ್ಲಿಕೆ ಮಾಡ್ತಾರೆ. ಲೋಕಾಯುಕ್ತ ಸಂಸ್ಥೆ ಮೇಲೆ ನನಗೆ ವಿಶ್ವಾಸ ಇದೆ, ಆದ್ರೆ ಸಿದ್ದರಾಮಯ್ಯ ಸರ್ಕಾರದ ಮೇಲೆ ನಂಬಿಕೆ ಇಲ್ಲ, ಅವರ ಒತ್ತಡಕ್ಕೆ ಮಣಿದು ಸತ್ಯಕ್ಕೆ ಜಯ ಸಿಗುತ್ತೆ ಅನ್ನುವಂಥ ನಂಬಿಕೆ ನನಗಿಲ್ಲ ಅನ್ನುವಂಥ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಅಕ್ರಮ ಭೂ ಕಬಳಿಕೆ ನಿಯಮಗಳಲ್ಲಿ ಪ್ರಕರಣ ದಾಖಲಾಗುತ್ತೆ. ಅದರಲ್ಲಿ ಸಂಬಂಧಪಟ್ಟ ಕಲಂಗಳು IPC 420, 465 ಈ ಥರ ಕಲಂಗಳ ಪಡೆಯಲ್ಲಿ ಇವತ್ತು ಪ್ರಕರಣ ದಾಖಲಾಗುತ್ತೆ. ನಿಮಗೆ FIR ಪ್ರತಿ ಅದೇ ಆದೇಶ ಪ್ರತಿ ಸಿಕ್ಕಿದೆ ಹೇಗೆ ಸರ್ ಅಂತ ಕೋರ್ಟ್ಲಿಂದ? ಸೊ ಇನ್ನೂ ದೃಢೀಕೃತ ಪ್ರತಿ ಸಿಕ್ಕಿಲ್ಲ. ಸೊ ಈ ಕೋರ್ಟಿಂದ ಏನು ದಾಖಲಾತಿ ಸಿಕ್ಕಿದೆ, ಸೊ ಅದನ್ನೇ ಇಟ್ಕೊಂಡು ನಾವು FIR ದಾಖಲೆ ಮಾಡ್ಬೋದು. ಸೊ ಇದನ್ನು SP ಅವರಿಗೆ ಅದು ಕೊಟ್ಟು FIR ದಾಖಲೆ ಮಾಡಿಸೋಕ್ಕೆ ಪ್ರಯತ್ನ ಪಡ್ತೀವಿ. ಈಗ ಮಾಮೂಲಿ ಈಗ ಮೈಸೂರು ಲೋಕಾಯುಕ್ತ ಅಧಿಕಾರಿಗಳಿಗೆ ಆ ಆದೇಶ ಪ್ರತಿ ಸಿಕ್ಕಿರುತ್ತೆ ಹೇಗೆ ಸರ್ ಅಂತ? ಇಲ್ಲ ಸರ್, ಇನ್ನೂ ಅವ್ರಿಗೆ ಸಿಕ್ಕಿಲ್ಲ. ಬಹುಶಃ ಇವತ್ತು ಬೆಳಗ್ಗೆ ಸಿಗುತ್ತೆ ಅಂತ ಅನಿಸುತ್ತೆ. ಸೊ ಅದ್ರ ಜೊತೆಗೆ ನಾನು ಏನು ಈ ಕೋರ್ಟಿಂದ ಆದೇಶ ಪಡ್ಕೊಂಡಿದ್ದೀನಿ, ಸೊ ಅದನ್ನು ತೊಗೊಂಡೋಗ್ಬಿಟ್ಟು ಅದರ ಆಧಾರದ ಮೇಲೆ FIR ದಾಖಲೆ ಮಾಡಿ ಅಂತೇಳಿ ನಾವು ಮನವಿ ಮಾಡ್ಕೊಂಡ್ರೆ ಅವ್ರು ಮಾಡಲೇಬೇಕಾಗುತ್ತೆ. CM ಅವರು ಆರಂಭದಿಂದಲೂ ಕೂಡ ನಿನ್ನೆನೂ ಕೂಡ ಹೇಳ್ತಾ ಇರುವಂತೆ ಈ ಪ್ರಕರಣದಲ್ಲಿ ತಪ್ಪು ಮಾಡಿಲ್ಲ ಅನ್ನುವಂಥದ್ದು ಸರ್. ಸರ್ ಮಾನ್ಯ ಉಚ್ಚ ನ್ಯಾಯಾಲಯ ಏನು ತೀರ್ಪು ಕೊಟ್ಟಿದೆ ಅದರಲ್ಲೂ ಕೂಡ, ಮತ್ತು ನಿನ್ನೆ ಏನು ಜನಪ್ರತಿನಿಧಿ ವಿಶೇಷ ನ್ಯಾಯಾಲಯ ತೀರ್ಪು ಕೊಟ್ಟಿದೆ ಆ ತೀರ್ಪಿನಲ್ಲೂ ಕೂಡ ಸಿದ್ದರಾಮಯ್ಯ ಪಾತ್ರ ಇರೋದ್ರ ಬಗ್ಗೆ ಮೇಲ್ನೋಟಕ್ಕೆ ಕೊಂಡು ಬಂದಿದೆ ಅನ್ನೋದು ಸ್ಪಷ್ಟವಾಗಿ ಉಲ್ಲೇಖ ಮಾಡಿ ತನಿಖೆಗೆ ಆದೇಶವನ್ನು ಮಾಡಿದ್ದಾರೆ. ಈಗ ಅವರು ಕೂಡ ಇವತ್ತು ವಿಭಾಗೀಯ ಪೀಠಕ್ಕೆ ಹೋಗೋದಕ್ಕೂ ಕೂಡ ಸಿದ್ಧತೆಗಳ ಮಾಡ್ಕೊಳ್ತಾ ಇದ್ದಾರೆ CM ಅವರು ಕೂಡ. ಸರ್ ಅವರು ಏನು ಸಿದ್ಧತೆ ಮಾಡ್ಕೊಳ್ತಾರೆ ಅದಕ್ಕೆ ಪೂರಕವಾಗಿ ನಾವು ಕೂಡ ನಮ್ಮ ವಕೀಲರು ಕೂಡ ಅದಕ್ಕೆ ಪ್ರತಿಕ್ರಿಯೆ ನೀಡೋಕ್ಕೆ ಅವರು ಕೂಡ ಸಿದ್ಧತೆಯನ್ನೆಲ್ಲ ಮಾಡ್ಕೊಂಡಿದ್ದಾರೆ. ಅಂದರೆ ಅವರು ಅರ್ಜಿ ಸಲ್ಲಿಸಿದಾಗ ನೀವು ಕೂಡ ಅರ್ಜಿ ಸಲ್ಲಿಸ್ತಾರೆ ಸರ್? ಖಂಡಿತ ಆಗಲೇ ನಾವು KVT ಸಲ್ಲಿಸಿದ್ದೀವಿ ಇರೋದ್ರಿಂದ. ಸೊ ನಮ್ಮ ಗಮನಕ್ಕೆ ಬರದಂತೆ ಅವರು ಯಾವುದೇ ರೀತಿ ಒಂದು ಆದೇಶ ಪಡ್ಕೊಳ್ಳೋಕೆ ಸಾಧ್ಯ ಏನಾಗಲ್ಲ. KVT ಏನಾದ್ರು ಸಲ್ಲಿಸಿರೋ ಸರ್ ಅಂತ? ಅದೇ ನಮ್ಮ ಗಮನಕ್ಕೆ ಬರದೆ ಯಾವುದೇ ರೀತಿಯ ಒಂದು ಆದೇಶ ಮಾಡಬೇಡಿ, ಸೊ ನಮ್ಮ ಒಂದು ಅಹವಾಲನ್ನು ಕೇಳಿ ಆ ನಂತರ ಆದೇಶ ಮಾಡಿ ಅಂತೇಳಿ ನಾವು ಅದು ಮನವಿ ಹಾಕಿ ಮಾಡಿರೋದು. ಈಗ ಲೋಕಾಯುಕ್ತ ಸಂಸ್ಥೆಗೆ ಕೇಸ್ ವರ್ಗಾಗಿದೆ ಸರ್, ಮೈಸೂರು ತನಿಖೆ ಮಾಡಬೇಕು ಅಂತ ಆದೇಶ ಆಗಿದೆ ಸರ್. ಫೇರ್ ಆಗಿ ತನಿಖೆ ನಡೀತಾ ನಂಬಿಕೆ ಇದೆ ಸರ್? ಸೊ ಖಂಡಿತವಾಗ್ಲೂ ನಂಬಿಕೆ ಇಲ್ಲ. ಹಾಗಾಗಿ ಈ ಪ್ರಕರಣ CBI ಕೊಡಬೇಕು ಅಂತಲೇ ನಾವು ಇವತ್ತು ಅಥವಾ ನಾಳೆ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಸಲ್ಲಿಸ್ತಾ ಇದ್ವಿ. ರಿಟ್ ಪಿಟಿಷನ್ ಆಗ್ತಿದ್ದಾರೆ ಸರ್ ನಾಳೆ ತಿರ್ಗಾ? ಇವತ್ತು ಅಥವಾ ನಾಳೆ ನಮ್ಮ ವಕೀಲರು ಸಲ್ಲಿಸ್ತಾರೆ. ಅನಾರೋಗ್ಯದಿಂದ ಬಳಲುತ್ತಿದ್ದ ವೃದ್ಧೆಯನ್ನ ಸರಿಸುಮಾರು 3 ಕಿಲೋಮೀಟರ್ ಹೊತ್ತೊಯ್ದಿದ್ದಾರೆ ಕುಟುಂಬಸ್ಥರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಕಾರಣ ರಸ್ತೆ ಇಲ್ಲ, ತೂಗು ಸೇತುವೆಯ ಮೇಲೆ ಜೀವ ಕೈಯಲ್ಲಿ ಹಿಡ್ಕೊಂಡು ಅನಾರೋಗ್ಯದಿಂದ ಬಳಲುತ್ತಿದ್ದ ವೃದ್ಧೆಯನ್ನ 3 ಕಿಲೋಮೀಟರ್ ಹೊತ್ತೊಯ್ದಂತಹ ಘಟನೆ. ರಸ್ತೆ ಇಲ್ಲದೆ ತೂಗು ಸೇತುವೆ ಮೇಲೆ ಹೊತ್ತೊಯ್ದಿದ್ದಾರೆ ಸ್ಥಳೀಯರು. ಅನಾರೋಗ್ಯದಿಂದ ಬಳಲ್ತಾ ಇದ್ರು ಲಕ್ಷ್ಮಿ, 70 ವರ್ಷ. ಕಳಸದ ಸಂಸೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನೆಲ್ಲಿಬೀಡು ಗ್ರಾಮದಲ್ಲಿ ನಡೆದಂತಹ ಘಟನೆ ಇದು. ದಶಕಗಳಿಂದಲೂ ಕೂಡ ಭದ್ರಾ ನದಿಯ ತೂಗು